ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರಣ್ ಪಾಟೀಲ್. ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲ ಗೌರವಾನ್ವಿತ ಮತ್ತು ಪ್ರೀತಿಯ ಹೂಡಿಕೆದಾರರಿಗೆ ಇನ್ಸ್ಪೈರ್ ಇಂಡಿಯಾ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಶಾಂತಿ ಮತ್ತು ಹಣಕಾಸು ಭದ್ರತೆ ಸಿಗಲೆಂದು ಹಾರೈಸಿ. ಹೊಸ ವರ್ಷ ಅಂದ್ರೆ ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಲ್ಲ, ನಮ್ಮ ಹಣದ ಅಭ್ಯಾಸ, ನಮ್ಮ ಆಲೋಚನೆ, ನಮ್ಮ ಜೀವನದ ಆದ್ಯತೆಗಳು ಇವೆಲ್ಲವನ್ನು ಪರಿಶೀಲಿಸುವಂತ ಒಂದು ಸಮಯ. ಈ ಸಂದರ್ಭದಲ್ಲಿ ನಾನು ಒಂದು ಸುಂದರ ಉದಾಹರಣೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಜಪಾನ್ ಹಣದ ಸಂಸ್ಕೃತಿ ಅಂದ್ರೆ ಜಪನೀಸ್ ಮನಿ ಫಿಲಾಸಫಿ. ಜಪಾನ್ ಜನರು ಹಣವನ್ನು ತೋರಿಸಿಕೊಳ್ಳಲು ಅಲ್ಲ, ಜೀವನಕ್ಕೆ ಶಾಂತಿ ತರುವ ಸಾಧನೆ ಎಂದು ನೋಡುತ್ತಾರೆ. ಅವರು ನಂಬುವುದು ಮೊದಲು ಉಳಿತಾಯ, ನಂತರ ಖರ್ಚು. ಸಾಲಕ್ಕಿಂತ ಶಿಸ್ತು ಇಂಪಾರ್ಟೆಂಟ್, ವೇಗಕ್ಕಿಂತ ಸ್ಥಿರತೆ ಇಂಪಾರ್ಟೆಂಟ್, ದೊಡ್ಡ ಲಾಭಕ್ಕಿಂತ ದೀರ್ಘಾವಧಿ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅವರಿಗೆ ಗೆಟ್ ರಿಚ್ ಕ್ವಿಕ್ ಅನ್ನೋ ಮಾತೇ ಇಲ್ಲ. ಅವರು ಯಾವಾಗಲೂ ಸ್ಟೇ ವೆಲ್ದಿ ಪೀಸ್ಫುಲಿ ಅನ್ನೋ ತತ್ವ ಅವರಲ್ಲಿದೆ. ಹಾಗೇನೆ ನಮ್ಮ ಇನ್ಸ್ಪೈರ್ ಇಂಡಿಯಾ ತತ್ವವೂ ಹೌದು. ನಾವು ಯಾವತ್ತೂ ಹೇಳಿದ್ದು ಹಣ ಗುರಿಯಲ್ಲ, ಅದು ಜೀವನದ ಭದ್ರತೆ ಮತ್ತು ಶಾಂತಿಗೆ ಸಾಧನ. ಅದಕ್ಕಾಗಿಯೇ ನಾವು ಡಿಸಿಪ್ಲಿನ್ಗೆ ಆದ್ಯತೆ ಕೊಡುತ್ತೇವೆ. SIP ಮೂಲಕ ನಿಧಾನ ಮತ್ತು ಸ್ಥಿರ ಬೆಳವಣಿಗೆಗೆ ನಂಬಿಕೆ ಇಡುತ್ತೇವೆ. ಪ್ರೊಟೆಕ್ಷನ್ ಇಲ್ಲದೆ ಗ್ರೋತ್ ಅಪಾಯಕಾರಿ ಎಂದು ಹೇಳುತ್ತೇವೆ. ಶಾರ್ಟ್ ಟರ್ಮ್ ನಾಯ್ಸ್ಗಿಂತ ಲಾಂಗ್ ಟರ್ಮ್ ವಿಷನ್ಗೆ ಒತ್ತು ಕೊಡುತ್ತೇವೆ. ಮಾರುಕಟ್ಟೆ ಏರುಪೇರು ಆಗ್ಬೋದು, ಸುದ್ದಿಗಳು ಭಯ ಹುಟ್ಟಿಸಬಹುದು, ಆದರೆ ಶಿಸ್ತು ಮತ್ತು ಸಹನೆ ಇದ್ದರೆ ಸಮಯವೇ ನಮ್ಮ ದೊಡ್ಡ ಹೂಡಿಕೆ. ಜಪಾನ್ ನಮಗೆ ಕಲಿಸುವ ಪಾಠ: ಸಮಯದ ಜೊತೆಗೆ ಇರುವವರು ಗೆಲ್ಲುತ್ತಾರೆ. ಈ ಹೊಸ ವರ್ಷದಲ್ಲಿ ನಾವು ನಮ್ಮ ಮಕ್ಕಳಿಗೆ ಕೂಡ ಒಂದು ಪಾಠ ಕಲಿಸಿ, ಹಣವನ್ನು ಹೇಗೆ ಗಳಿಸಬೇಕು ಅಷ್ಟೇ ಅಲ್ಲ, ಹಣವನ್ನು ಹೇಗೆ ಗೌರವಿಸಬೇಕು ಅನ್ನೋದನ್ನು ನಾವು ಕಲಿಸ್ಕೊಡ್ಬೇಕಾಗಿ. ವೆಲ್ತ್ ಕ್ರಿಯೇಷನ್ ಮುಂಚೆ ಅವರಿಗೆ ವೆಲ್ತ್ ಎಜುಕೇಶನ್ ಬಗ್ಗೆ ನಾವು ಹೇಳ್ಬೇಕಾಗಿ. ಹೊಸ ವರ್ಷಕ್ಕೆ ಒಂದು ಸರಳ ನಿರ್ಧಾರ ನಾವೆಲ್ಲರೂ ಮಾಡೋಣ. ಏನಂದ್ರೆ ಹೆಚ್ಚು ಗದ್ದಲ ಅಲ್ಲ, ಹೆಚ್ಚಿನ ಗುರಿಯ ಕಡೆ ಗಮನ, ಹೆಚ್ಚು ಅವಸರ ಮಾಡದೆ ಹೆಚ್ಚಿನ ಅರಿವಿನ ಕಡೆ ಗಮನ ಕೊಡೋಣ, ಹೆಚ್ಚು ರಿಸ್ಕ್ ತೆಗೆದುಕೊಳ್ಳದೆ ಹೆಚ್ಚು ಶಿಸ್ತಿನ ಕಡೆ ಗಮನ ಕೊಡೋಣ. ನಿಮ್ಮ ಹೂಡಿಕೆ ಪಯಣದಲ್ಲಿ ನಿಮ್ಮ ಕುಟುಂಬದ ವೆಲ್ತ್ ಡಾಕ್ಟರ್ ಆಗಿ ಇನ್ಸ್ಪೈರ್ ಇಂಡಿಯಾ ಯಾವಾಗಲೂ ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ನಂಬಿಕೆ, ನಿಮ್ಮ ಸಹಕಾರ ಮತ್ತು ನಿಮ್ಮ ದೀರ್ಘ ಪಯಣದಲ್ಲಿ ನಮ್ಮ ಜೊತೆ ನಡೆದಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.